ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಪೇಜ್. ಇವತ್ತಿನ ವಿಚಾರ ಏನಪ್ಪ ಅಂದರೆ, ಧನಲಕ್ಷ್ಮಿ ಬ್ಯಾಂಕ್ನಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು, ಈ ಕಾರ್ಪೊರೇಟ್ ಆಫೀಸ್ ಬಂದು ನಿಮಗೆ ತೃಶ್ಶೂರಿನಲ್ಲಿ ಇದೆ. ಹಾಗೆ ಈ ಬ್ಯಾಂಕ್ನಲ್ಲಿ ನಿಮಗೆ ಜೂನಿಯರ್ ಆಫೀಸ್ ಮತ್ತು ಅಸಿಸ್ಟೆಂಟ್ ಮ್ಯಾನೇಜರ್ನ ಹುದ್ದೆಗಳು ಖಾಲಿ ಇದ್ದು, ಪ್ಯಾನ್ ಇಂಡಿಯಾ ಇದರಲ್ಲಿ ನಿಮಗೆ ಜಾಬ್ ಪ್ಲೇಸ್ಮೆಂಟ್ ಇರುತ್ತೆ. ಹಾಗೆ ನಮ್ಮ ಚಾನಲಲ್ಲಿ ನೀವು ಹೊಸದಾಗಿ ವಿಡಿಯೋ ನೋಡ್ತಿರೋಂಥವ್ರಾದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡೋ ವಿಡಿಯೋ ನಿಮಗೆ ಫಸ್ಟ್ ಬಂದು ತಲುಪಲು ಸಹಾಯ ಆಗುತ್ತೆ. ಇನ್ನು ಈ ಬ್ಯಾಂಕ್ನ ಹೆಡ್ ಕ್ವಾರ್ಟರ್ಸ್ ಬಂದು ನಿಮಗೆ ತ್ರಿಸೂರ್ ಕೇರಳ ವಿತ್ ಅಮ್ಯುನೇಷನ್ನಲ್ಲಿ ನಿಮಗೆ ಹೆಡ್ ಕ್ವಾರ್ಟರ್ಸ್ ಅನ್ನೋದು ಇದ್ದಾವೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡುವಂಥವ್ರಿಗೆ ಏಜ್ ಲಿಮಿಟ್ ಬಂದು ಜೂನಿಯರ್ ಆಫೀಸ್ನ ಈ ಹುದ್ದೆಗೆ ಬಂದು 21 ವರ್ಷದಿಂದ 25 ವರ್ಷದ ಒಳಗಡೆ ಇರೋವಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಹಾಗೆ ಅಸಿಸ್ಟೆಂಟ್ ಮ್ಯಾನೇಜರ್ನ ಹುದ್ದೆಗೆ 21 ವರ್ಷದಿಂದ 28 ವರ್ಷದ ಒಳಗಡೆ ಇರೋವಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಈ ಹುದ್ದೆಗೆ ಅಪ್ಲಿಕೇಶನ್ ಫೀಸ್ ಕೂಡ ನೀವು ಪೇ ಮಾಡಬೇಕಾಗಿದ್ದು ₹708 ನೀವು ಅಪ್ಲಿಕೇಶನ್ ಫೀಸ್ ಪೇ ಮಾಡಬೇಕಾಗಿರುತ್ತೆ. ಇದು ಇನ್ಕ್ಲೂಡಿಂಗ್ GST ಇದಾಗಿರುತ್ತೆ. ಹಾಗೆ ಈ ಒಂದು ಅಪ್ಲಿಕೇಶನ್ ಫೀಸ್ನ ಎಲ್ಲರೂ ಪೇ ಮಾಡಬೇಕಾಗಿರುತ್ತೆ. ಯಾರಿಗೂ ಒಂದು ಎಕ್ಸಾಮ್ಷನ್ ಅನ್ನೋದು ಏನೂ ಇರೋದಿಲ್ಲ. ಎಲ್ಲರೂ ₹708 ನೀವು ಪೇ ಮಾಡಲೇಬೇಕಾಗಿರುತ್ತೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡಬೇಕಾದ್ರೆ ಬೇಕಾಗುವಂಥ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು ಜೂನಿಯರ್ ಆಫೀಸರ್ನ ಹುದ್ದೆಗೆ ನೀವು ಡಿಗ್ರಿ ಮುಗಿಸಿದರೆ ಸಾಕು ಈ ಹುದ್ದೆಗೆ ಅಪ್ಲೈ ಮಾಡೋದಾಗಿರುತ್ತೆ. ಜೊತೆಗೆ ನೀವು 60% ಮಾರ್ಕ್ಸ್ ಅಥವಾ CGP ಬಂದು 6.0 ಅಂದರೆ 60% ಮೇಲಿರೋವಂಥವ್ರು ಈ ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಅಸಿಸ್ಟೆಂಟ್ ಮ್ಯಾನೇಜರ್ನ ಈ ಹುದ್ದೆಗೆ ನೀವು ಮಾಸ್ಟರ್ ಡಿಗ್ರಿ ಮಾಡಿರಬೇಕಾಗಿರುತ್ತೆ. ಈ ಹುದ್ದೆಗೂ ಕೂಡ 60% ಮೇಲೆ ಅಥವಾ 60% ತೊಗೊಂಡಿರೋವಂಥವ್ರು ಅಪ್ಲೈ ಮಾಡೋದಿರುತ್ತೆ. ಇನ್ನು ಈ ಹುದ್ದೆಗೆ ಆಯ್ಕೆ ಆಗಬೇಕಂದ್ರೆ ಎಕ್ಸಾಮ್ ಕೂಡ ಬರೀಬೇಕಾಗಿದ್ದು, ಈ ಹುದ್ದೆಗೆ ಎಕ್ಸಾಮಿನೇಷನ್ ಸೆಂಟರ್ಸ್ ಬಂದು ದೆಹಲಿ, NCR, ಮುಂಬೈ, ಥಾನೆ, ನವಿ ಮುಂಬೈ, MMR ಅಥವಾ ಅಹಮದಾಬಾದ್, ಗಾಂಧಿನಗರ್, ಹೈದರಾಬಾದ್, ವಿಜಯವಾಡ, ಗುಂಟೂರು, ಬ್ಯಾಂಗ್ಳೂರು, ಚೆನ್ನೈ, ಕೊಯಂಬತ್ತೂರು ಮತ್ತು ಕೋಜಿಕೋಡೆ, ತ್ರಿಸೂರ್, ಎರ್ನಾಕುಲಂ, ತಿರುವನಂತಪುರಂನಲ್ಲಿ ನಿಮಗೆ ಎಕ್ಸಾಮಿನೇಷನ್ ಸೆಂಟರ್ಸ್ ಅನ್ನೋದು ನೋಡೋಕ್ಕೆ ಸಿಗುತ್ತೆ ನಿಮಗೆ ಬರೆಯೋದಕ್ಕೆ. ಹಾಗೆ ಈ ಹುದ್ದೆ ಅಫಿಷಿಯಲ್ ವೆಬ್ಸೈಟ್ ಬಂದು ನಿಮಗೆ www.danbank.com ಈ ಹುದ್ದೆಯ ಅಫಿಷಿಯಲ್ ವೆಬ್ಸೈಟ್ ಕೂಡ ಆಗಿರುತ್ತೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡಬೇಕಂದ್ರೆ ನೀವು ಜೂನ್ 23ನೇ ತಾರೀಕಿಂದ ಇಲ್ಲಿ ಅಪ್ಲೈ ಮಾಡಬಹುದಾಗಿದ್ದು, ಕೊನೆ ದಿನಾಂಕ ಬಂದು ನಿಮಗೆ ಜುಲೈ 12ನೇ ತಾರೀಕುವರೆಗೂ ನಿಮಗೆ ಟೈಮ್ ಇರುತ್ತೆ. 20 ಡೇಸ್ ಟೈಮ್ ಮಾತ್ರ ಇದ್ದು ನೀವು ಅದರೊಳಗಡೆ ಆಗಿ ಅಪ್ಲೈ ಮಾಡೋವಂಥವ್ರು ಆನ್ಲೈನ್ ಮೂಲಕ ಅಪ್ಲೈ ಮಾಡಬಹುದಾಗಿರುತ್ತೆ. ಹಾಗೆ ನೀವು ಅಪ್ಲೋಡ್ ಮಾಡುವಂಥ ಪ್ರತಿ ಡಾಕ್ಯುಮೆಂಟ್ಗಳು ಕೂಡ ಸ್ಕ್ಯಾನ್ ಮಾಡಿರೋವಂಥ ಡಾಕ್ಯುಮೆಂಟ್ನೇ ಕಳಿಸಿ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡುವಂಥವ್ರು ಈ ಹುದ್ದೆಯ ಅಫಿಷಿಯಲ್ ವೆಬ್ಸೈಟ್ ಆದ danbank.comಗೆ ಹೋಗಿ ಅಪ್ಲೈ ಆನ್ಲೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಸ್ಕ್ರೀನ್ ಓಪನ್ ಆಗುತ್ತೆ. ಅದರಲ್ಲಿ ನೀವು ನಿಮ್ಮ ಫೋನ್ ನಂಬರ್, ಇಮೇಲ್ ID ನೀಡುವ ಮೂಲಕ ರಿಜಿಸ್ಟ್ರೇಷನ್ ಆದಮೇಲೆ ನೀವು ಹುದ್ದೆಗೆ ಅಪ್ಲೈ ಮಾಡೋದಾಗಿರುತ್ತೆ. ಕೊನೆಯದಾಗಿ ಅಪ್ಲೈ ಮಾಡಿದಾದಮೇಲೆ ಸೇವ್ ಮೇಲೆ ಕ್ಲಿಕ್ ಮಾಡಿ ಒಂದು ಕಾಪಿನ ನೀವು ಕೂಡ ತೊಗೊಂಡಿಟ್ಕೋಬೇಕಾಗಿರುತ್ತೆ. ಇನ್ನು ಪೇಮೆಂಟ್ ಬಂದು ಅಪ್ಲಿಕೇಶನ್ ಫೀಸ್ ಬಂದು ಇದು ನಾನ್ ರಿಫಂಡಬಲ್ ಅಮೌಂಟ್ ಆಗಿದ್ದು, ನೀವು ಆನ್ಲೈನ್ನ ಮನಿ ಟ್ರಾನ್ಸ್ಫರ್ನ ಯಾವುಗಳ ಮೂಲಕ ನೀವು ಸಲ್ಲಿಸ್ಬೋದಾಗಿರುತ್ತೆ. ಜೊತೆಗೆ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ಮಾಸ್ಟರ್ ಪೇ ಇವುಗಳ ಮೂಲಕ ಕೂಡ ನೀವು ಪೇ ಮಾಡಬಹುದಾಗಿರುತ್ತೆ. ಹಾಗೆ ಪೇಮೆಂಟ್ ಸಲ್ಲಿಸಿದಾದಮೇಲೆ ಬರುವಂಥ ಈ ರೆಸಿಪ್ಟನ್ನ ಕೂಡ ನೀವು ಒಂದು ಕಾಪಿನ ತೊಗೊಂಡಿಟ್ಕೋಬೇಕಾಗಿರುತ್ತೆ. ಹಾಗೆ ನಿಮ್ಮದು ಸಿಗ್ನೇಚರ್ ಮತ್ತು ಲೆಫ್ಟ್ ಥಂಬ್ ಇಂಪ್ರೆಷನ್ ಹಾಗೆ ಹ್ಯಾಂಡ್ ರೈಟಿಂಗ್ ಡಿಕ್ಲರೇಷನ್ ಇಮೇಜ್ನ ಕೂಡ ನೀವು ಸೆಂಡ್ ಮಾಡಬೇಕಾಗಿರುತ್ತೆ. ಹಾಗೆ ಪ್ರತಿಯೊಂದು ಡಾಕ್ಯುಮೆಂಟು ಕೂಡ ಸ್ಕ್ಯಾನ್ ಮಾಡಿರೋಂಥ ಡಾಕ್ಯುಮೆಂಟ್ನೇ ಸಬ್ಮಿಟ್ ಮಾಡಬೇಕಾಗಿರುತ್ತೆ ನೀವು ಈ ಹುದ್ದೆಗೆ ಅಪ್ಲೈ ಮಾಡಬೇಕಾದ್ರೆ.
ಹಾಗೆ ನೀವು ಎಕ್ಸಾಮ್ ಬರೀಬೇಕಾಗಿರೋಂಥ ಕಾಲ್ ಲೆಟ್ರನ್ನ ನೀವು ಇದೇ ಒಂದು ವೆಬ್ಸೈಟಲ್ಲಿ ನೀವು ಪಡ್ಕೋಬೋದಾಗಿರುತ್ತೆ. ಅದು ಮಾತ್ರ ಅಲ್ಲದೆ ಅಕಸ್ಮಾತ್ ನಿಮಗೆ ಬರಲಿಲ್ಲ ಅಂತಂದರೆ ಆನ್ಲೈನಲ್ಲಿ ಚೆಕ್ ಮಾಡೋಕ್ಕೆ ಅಥವಾ ಆನ್ಲೈನಲ್ಲಿ ಸಿಗಲಿಲ್ಲ ಅಂದರೆ ನಿಮ್ಮ ಇಮೇಲ್ ಅಥವಾ ಎಸ್ ಎಮ್ ಎಸ್ನ ಮೂಲಕ ನಿಮಗೆ ಕಾಲ್ ಲೆಟರ್ ಅನ್ನೋದು ಬರುತ್ತೆ. ಆ ಲಿಂಕ್ನ ಕ್ಲಿಕ್ ಮಾಡೋ ಮೂಲಕ ನೀವು ಒಂದು ಕಾಪಿನ ತಗೋಬೋದಾಗಿರುತ್ತೆ. ಹಾಗಾಗಿ ನಿಮ್ಮ ಇಮೇಲ್ ಹಾಗೆ ಫೋನ್ ನಂಬರ್ನ ಕರೆಕ್ಟಾಗಿರೋವಂಥದ್ದು, ವ್ಯಾಲಿಡ್ ಇರೋವಂಥದ್ದು ನೀಡಿ. ಹಾಗೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಇರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಂದು ನಿಮಗೆ ಇಂಟರ್ವ್ಯೂ ಟೈಮ್ನಲ್ಲಿ ಇರುತ್ತೆ. ಇನ್ನು ಇದೇ ಎಕ್ಸಾಮ್ ಸ್ಟ್ರಕ್ಚರ್ ಬಂದು ನಿಮಗೆ ಟೋಟಲ್ 200 ಮಾರ್ಕ್ಸ್ಗೆ ಇದ್ದು ನಿಮಗೆ 200 ಮಾರ್ಕ್ಸ್ಗೆ ಕ್ವೆಶನ್ಸ್ ಮತ್ತು 200 ಮಾರ್ಕ್ಸ್ಗೆ ಮ್ಯಾಕ್ಸಿಮಮ್ 200 ಮಾರ್ಕ್ಸ್ಗೆ ಈ ಒಂದು ಎಕ್ಸಾಮ್ ಅನ್ನೋದಿರುತ್ತೆ. ಹಾಗೆ ನಿಮಗೆ ಈ ಎಕ್ಸಾಮು ಬೇರೆ ಇಂಗ್ಲೀಷಲ್ಲಿ ಮಾತ್ರ ಇತ್ತು. ನಿಮಗೆ 2 ಅವರ್ಸ್ ಗಂಟ ನಿಮಗೆ ಟೈಮ್ ಇರುತ್ತೆ ಎಕ್ಸಾಮ್ನ ಕಂಪ್ಲೀಟ್ ಮಾಡೋಕ್ಕೆ. ಅದರಲ್ಲಿ ಯಾವ್ಯಾವ ಸಬ್ಜೆಕ್ಟನ್ನು ನೋಡೋದಾದರೆ ಟೋಟಲ್ 5 ಸಬ್ಜೆಕ್ಟ್ ಇದ್ದು ಅದರಲ್ಲಿ ಮೊದಲನೇದಾಗಿ ರೀಸನಿಂಗ್, ಇಂಗ್ಲೀಷ್ ಲ್ಯಾಂಗ್ವೇಜ್, ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡ್ ಮತ್ತು ಜನರಲ್ ಅವೇರ್ನೆಸ್ ಮತ್ತು ಕಂಪ್ಯೂಟರ್ನ ನಾಲೆಜ್ನ ಬಗ್ಗೆ ನಿಮಗೆ ಕ್ವೆಶನ್ಸ್ ಇದ್ದು ಪ್ರತಿ ಸಬ್ಜೆಕ್ಟ್ನಲ್ಲೂ 40 ಮಾರ್ಕ್ಸ್ಗೆ ನಿಮಗೆ 40 ಕ್ವೆಶನ್ಸ್ ಇರುತ್ತೆ. ಹಾಗೆ ಒಂದು ವೇಳೆ ನೀವು ಏನಾದರೂ ಆನ್ಸರ್ ಬರೀಬೇಕಾದ್ರೆ ರಾಂಗ್ ಆನ್ಸರ್ ನೀಡಿದಲ್ಲಿ 0.25 ಮಾರ್ಕ್ಸ್ ಅಥವಾ 1/4 ಆಫ್ ಮಾರ್ಕ್ಸ್ನ ಕೂಡ ಡಿಡಕ್ಟ್ ಮಾಡ್ತಾರೆ, ಅಂದರೆ ಕಟ್ ಮಾಡ್ತಾರೆ. ಸೊ ಹಾಗಾಗಿ ಆನ್ಸರ್ ಮಾಡಬೇಕಾದ್ರೆ ನೋಡಿ ಆನ್ಸರ್ ಮಾಡಬೇಕಾಗಿರುತ್ತೆ. ಇನ್ನು ಇವತ್ತಿನ ವಿಡಿಯೋದಾಗಿದ್ದು ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಏನಾದ್ರು ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಹಾಗೆ ಈ ಹುದ್ದೆ ನೋಟಿಫಿಕೇಷನ್ ಬೇಕಾದರೆ ನೋಟಿಫಿಕೇಷನ್ ಅಂತ ಮೆಸೇಜ್ ಮಾಡಿ, ನಾನು ನಿಮಗೆ ನೋಟಿಫಿಕೇಷನ್ ಕಳಿಸ್ಕೊಡ್ತೀನಿ. ಹಾಗೆ ನಮ್ಮ ಟೆಲಿಗ್ರಾಮ್ ಹಾಗೆ ವಾಟ್ಸಪ್ ಗ್ರೂಪ್ ಕೂಡ ಜಾಯ್ನ್ ಆಗಿ. ಮತ್ತು ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ. ಈ ಹುದ್ದೆಗೆ ಯಾರ್ಯಾರು ಅಪ್ಲೈ ಮಾಡ್ತಿದ್ರೋ ಅವರೆಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಬಾಯ್.